ಎಲ್ಲ ಮಾತರೆ ನಾಡಿನ ಜನತೆಗೆ 7.5 ಕೋಟಿ ಜನತೆಗೆ ಮತ್ತು ಭಾರತದ ಎಲ್ಲ ನಾಗರಿಕರಿಗೆ ಈ ಶುಭ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಹೃದಯಪೂರ್ವಕವಾದಂಥ ಶುಭಾಶಯನ ತಲುಪಿಸ್ತಾ ಇದ್ದೀನಿ. ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಗೋಸ್ಕರ ನಮಗೆ ದುಡಿದಂಥ ಎಲ್ಲ ರಾಷ್ಟ್ರೀಯ ನಾಯಕರ ತ್ಯಾಗ ಬಲಿದಾನವನ್ನು ನಾವೆಲ್ಲ ಸ್ಮರಿಸಿಕೊಂಡು ಇವತ್ತು ಅವರು ಕೊಟ್ಟಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆ, ಸ್ವಾತಂತ್ರ್ಯ ಇವೆಲ್ಲ ಕೂಡ ಅಳವಡಿಸಿಕೊಂಡು ನಾವೆಲ್ಲ ಬರೀತಾ ಇದ್ದೇವೆ. ಇಂದಿನ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ, ಜನರ ಒಬ್ಬ ಸೇವಕನಾಗಿ ಇವತ್ತು ರಾಷ್ಟ್ರಧ್ವಜವನ್ನು ರಾಜ್ಯದ ಜನತೆಯ ಪರವಾಗಿ ಆಚರಿಸಲು ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ. ಮುಂದಿನ ದಿನಗಳಲ್ಲಿ ಈ ಎಲ್ಲ ಜನಾಂಗವನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಈ ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆಯನ್ನು ಕಾಪಾಡಿಕೊಳ್ಳಿಕ್ಕೆ ಎಲ್ಲ ಥರದ ಪ್ರಯತ್ನ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯರವರು ಕೂಡ, ಮಠಾಧೀಶರಿಂದ ಹಿಡಿದು ಎಲ್ಲ ಅಧಿಕಾರಿಗಳು, ನಮ್ಮ ರಕ್ಷಣೆಯನ್ನು ಮಾಡ್ತಾ ಇರುವಂಥ ಎಲ್ಲ ನನ್ನ ಸೈನಿಕ ಬಂಧುಗಳು, ಕಾರ್ಮಿಕರು, ರೈತರು, ಎಲ್ಲ ವರ್ಗದವರು ಕೂಡ ಈ ಸಂಭ್ರಮವನ್ನು ಆಚರಣೆ ಮಾಡಿ ಈ ದೇಶಕ್ಕೆ ಶಾಂತಿಯನ್ನು ಮೂಡಿಸಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೇರೆ ರೀತಿಯಲ್ಲಿ ನನಗೆ ತೊಂದರೆ ಆಗ್ತದೆ ಆರೋಗ್ಯ ದೃಷ್ಟಿಯಿಂದ ಬೇರೆ ಅಂತೇಳಿ ನನ್ನನ್ನು ಏನು ವಿಜಯನಗರ ಜಿಲ್ಲೆಯಿಂದ ಮುಕ್ತಗೊಳಿಸಿ ಅಂತ ಹೇಳಿ ಅವರು ಹೇಳಿದರೆ ನಾನು ಧ್ವಜಾರೋಹಣಕ್ಕೆ ಹೋಗೋದಿಲ್ಲ ಅಂತ. ಯಾಕೆಂದರೆ ಯಾರು ನಿನ್ನೆ ಏನು ನಮಗೆ ಹೊಸ ಸಚಿವರನ್ನ ಕೆಲವು ಸಚಿವರು ಮಾಡಿದ್ದಾರೆ ಅದರ ಪ್ರಕಾರ ಎಲ್ಲ ಸಚಿವರು ಹೋಗಿ ಇದು ಮಾಡಿದ್ದಾರೆ. ಸುಮಾರು ಈಗೆಲ್ಲ ಗೊತ್ತೇ ಇದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ಒಬ್ಬರಿರ್ಬೋದು, ತುಮಕೂರೆಲ್ಲ ಒಬ್ಬರಿರ್ಬೋದು, ದಾವಣಗೆರೆಯಲ್ಲಿ ಇಬ್ಬರಿದ್ದಾರೆ, ಜೊತೆಗೆ ಕೊಪ್ಪಳಲ್ಲಿ ಇಬ್ಬರಿದ್ದಾರೆ, ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಜಾಸ್ತಿ ಇದ್ದಾರೆ, ಬೆಂಗಳೂರಲ್ಲಿ ಜಾಸ್ತಿ ಇದೆ. ಅದನ್ನೆಲ್ಲ ಸರಿದೂಗಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡೋಂಥ ಸಂದರ್ಭದಲ್ಲಿ ರೇಟಿಂಗಲ್ಲಿ ಕೊಟ್ಟಾಗ ಕ್ರಮ ವಹಿಸ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ಮೊದಲೇನು ಮಾಡಿದರು, ಬರೀ ಪ್ರಕೃತಿ ವಿಕೋಪ ಉಸ್ತುವಾರಿ ಸಚಿವರು ಮಾಡಿದರು. ಅವ್ರೇನು ಮಾಡಿದ್ರು, ಮುಂದಿನ ಕಾಯಮಾಗಿ ಬೇರೆ ನಿಲ್ಲಿಸಲಿ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ನನಗೆ ಆರೋಗ್ಯ ದೃಷ್ಟಿಯಿಂದ ನನಗೆ ಅಲ್ಲಿ ಬೇಡ ಅಂತ ಹೇಳಿದರೆ ವಿನಃ ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿ ಅವರು ಬೇರೆ ಕೆಲಸಗಳಿಗೆ ಅಟೆಂಡ್ ಮಾಡಲಿಕ್ಕೆ ಆಗಲ್ಲ, ಆ ಕಾರಣಕ್ಕೆ ಧ್ವಜಾರೋಹಣ ಮಾಡಲಿಕ್ಕೂ ಕೂಡ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲ. ಆದರೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ಧ್ವಜಾರೋಹಣ ಮಾಡಿದ್ದಾರೆ. ಹಿಂದೆ ಅವರು ಉಸ್ತುವಾರಿ ಸಚಿವರಾಗಿದ್ದು ಸರ್, ಇದೊಂದು ಕಾರ್ಯಕ್ರಮ ನಂತರ ಇಲ್ಲ ಏನಾಗಿದೆ ನಾನು ಹೇಳ್ತಾ ಇದ್ದೇನೆ ನೋಡ್ರಿ ಪಾಯಿಂಟ್. ಫಸ್ಟ್ಗೆ ನಮಗೆ ಜಿಲ್ಲಾ ಪ್ರಕೃತಿ ವಿಕೋಪ ಉಸ್ತುವಾರಿ ಅಂತ ಕೊಟ್ಟಿದ್ದಾರೆ, ನಮಗೆ ಸೇರಿ. ಅದಾದಮೇಲೆ ಇನ್ನೊಂದು ಆರ್ಡರ್ ಆಯಿತು ಧ್ವಜಾರೋಹಣಕ್ಕೆ ಅಂತ ಹೇಳಿ ಬಂದು. ಇನ್ನೊಂದು ಆರ್ಡರ್ ಏನಾಯಿತು, ನಿನ್ನೆ ಎಲ್ಲ ಉಸ್ತುವಾರಿ ಸಚಿವರಿಗೆ ಮೊನ್ನೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ನೇಮಿಸ ಮಾಡೋಂಥ ಸಂದರ್ಭದಲ್ಲಿ ನನಗೆ ಆ ಜಿಲ್ಲೆಯ ಹೊಣೆಗಾರಿಕೆ ಬೇಡ ಅಂತ ಹೇಳಿದರೆ ವಿನಃ ನಾನು ಧ್ವಜಾರೋಹಣ ಮಾಡೋಕ್ಕೆ ಹೋಗಿಲ್ಲ ಅಂತ ಹೇಳಿಲ್ಲ. ಇದು BJPಯವರು ಅವರು ಸುದ್ದಿ ಮಾಡ್ತಾರೆ, ಅವರು ರಾಜಕಾರಣದಲ್ಲಿ ಮಾತಾಡ್ತಾರೆ ವಿನಃ ಇದು ವಸ್ತುಸ್ಥಿತಿ. ಯಾಕೆಂದರೆ ಅವರು ನನಗೆ ಧ್ವಜಾರೋಹಣ ಮಾತ್ರ ಮಾಡಲ್ಲ, ವಿಜಯನಗರ ಆಮೇಲೆ ಕೊಡ್ರಿ ಅಂತ ಕೇಳಿಲ್ಲ. ಹಂಗೆ ಕೇಳಿದರೆ ನೀವು ಕೇಳೋ ಪ್ರಶ್ನೆ ಕರೆಕ್ಟ್ ಆಗ್ತದೆ. ಅವ್ರು ಹೇಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಬೇಡ ಅಂತ ಹೇಳಿದ್ರೆ ಆ ರೀತಿಯಾದ ಹೇಳಿ